ಮೂಲಗಳಿಂದ ಬಂದ ಮಾಹಿತಿ ತೆರೆ ಮೆರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು. ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ. ಇದು ಒಳನೋಟ. ನಾನು ಸ್ಮಿತಾ ರಂಗನಾಥ್. ಕರ್ನಾಟಕದ ಕಾಂಗ್ರೆಸ್ ನಾಯಕರ ಕುರ್ಚಿ ಕಥೆ ವ್ಯತೆ ಫಜೀತಿ. ಆ ದೇವರಿಗೆ ಪ್ರೀತಿ ಅನ್ನೋ ಹಂಗಾಗಿ ಹೋಗಿದೆ. ಅದೆಷ್ಟೇ ಕಾಡಿದ್ರು ಬೇಡಿದ್ರು ಅದೇನೇ ಮಾಡಿದ್ರು ಯಾಕೋ ಕುರ್ಚಿ ಕಹಾನಿ ಮಾತ್ರ ಖತಮ್ ಆಗ್ತಾನೇ ಇಲ್ಲ. ಅದೇನಾದರೂ ಆಗಲಿ ಈ ಸರ್ತಿ ಎರಡರಲ್ಲೊಂದು ಡಿಸೈಡ್ ಮಾಡಿಕೊಂಡೇ ಬರಬೇಕು ಅಂತ ಹೊರಟ್ರೆ ಅತ್ತ ಡಿಸಿಷನ್ ಹೇಳಬೇಕಾದವರೇ ಯಾರಿಗೂ ಕಾಣದಂತೆ ಮಾಯವಾಗಿದ್ದು ನಮ್ಮ ಒಳನೋಟದ ಕಣ್ಣಿಗೆ ಕಂಡಿದೆ. ಒಂದ್ ಕಡೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಕುರ್ಚಿ ಕಿತ್ತಾಟ, ಮತ್ತೊಂದು ಕಡೆ ಮಂತ್ರಿ ಸ್ಥಾನಕ್ಕೆ ಆಸೆ ಪಡ್ತಿರೋ ಮಹಾನ್ ನಾಯಕರ ದಿಲ್ಲಿ ಸುತ್ತಾಟ. ಇವರೆಲ್ಲರಿಗೂ ಬೇಕಾಗಿರೋದು ರಾಹುಲ್ ಕೃಪಾ ಕಟಾಕ್ಷ. ಆದರೆ ಕೃಪೆ ತೋರಬೇಕಾದ ರಾಗ ದೇಶದಲ್ಲಿ ಇಲ್ಲ. ಈಗ ಫಾರಿನ್ಗೆ ಹೋದ ರಾಹುಲ್ ಗಾಂಧಿ, ಪಟ್ಟದ ಆಕಾಂಕ್ಷಿಗಳಿಗಿಲ್ಲ ಸಿಹಿ ಬೂಂದಿ. ಕರ್ನಾಟಕ ಕಾಂಗ್ರೆಸ್ ಕೋಟೆಯೊಳಗೆ ಈಗ ದಿಲ್ಲಿ ಚಲೋ ಧಮಾಕಕ್ಕೆ ರೆಡಿಯಾಗಿದ್ದವರಿಗೆ ಈಗ ಮತ್ತೆ ದಿಕ್ಕೆ ತೋಚದಂತಾಗಿದೆ. ಎಷ್ಟು ದಿನ ನಾನೇ ರಾಜ ನಾನೇ ಮಂತ್ರಿ ಅಂತಿದ್ದವರು ಕೇರಳ ಸಿಎಂ ಪ್ರಮಾಣ ವಚನ ಮುಗಿಯೋದೇ ಕಾಯ್ತಾ ಇದ್ರಂತೆ. ಆದರೆ ರಾಹುಲ್ ಗಾಂಧಿ ಮಾತ್ರ ಇವರಿಗೆಲ್ಲ ಕ್ಯಾರೆ ಅನ್ನದೇ ಅಲ್ಲಿಂದ ಸೀದಾ ಫಾರಿನ್ಗೆ ಹಾರಿದಾರಂತೆ. ಅವರು ಇವರು ಅಂತ ಅಲ್ವಾ, ಸಂಪುಟ ಪುನರಚನೆ ಮಾಡಬೇಕು ಅಂತ ಕಾಯ್ತಿದ್ದ ಸಿಎಂ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಪಟ್ಟದ ಕನಸು ಕಾಣ್ತಿರೋ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಕನಸು ಕಾಣ್ತಿರೋ ಸತೀಶ್ ಜಾರಕಿಹೊಳಿ ಹಾಗೂ ಮಂತ್ರಿ ಪಟ್ಟದ ಕನಸು ಕಾಣ್ತಿರೋ ದೊಡ್ಡ ದಂಡು ಎಲ್ಲರ ಆಸೆಯ ಬಲೂನು ಈಗ ಡಮ್ ಆಗಿದೆ. ಆದರೆ ಮತ್ತೆ ಹೊಸ ಬಲೂನು ತಗೊಂಡು ಗಾಳಿ ತುಂಬೋ ಹೊಸ ಕನಸು ಮೂಡಿದೆ. ಮೇ 24ಕ್ಕೆ ಫಾರಿನ್ನಿಂದ ರಾಗ ವಾಪಸ್, 25ಕ್ಕೆ ಸಿಎಂ ಡಿಸಿಎಂ ಬೋರ್ಡಿಂಗ್ ಪಾಸ್. ಮೇ 24ಕ್ಕೆ ರಾಹುಲ್ ಗಾಂಧಿಯವರು ಫಾರಿನ್ನಿಂದ ದಿಲ್ಲಿಗೆ ವಾಪಸ್ ಬರ್ತಿದ್ದ ಹಾಗೆ ಮೇ 25ಕ್ಕೆ ನಮ್ಮ ರಾಜ್ಯದ ತ್ರಿಮೂರ್ತಿಗಳಿಗೆ ಮತ್ತು ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಬಿಪಿ ಜಾಸ್ತಿ ಆಗುವುದು ಗ್ಯಾರಂಟಿ. ಸಿದ್ದಣ್ಣ ಡಿಕೆಶಿ ಜುಗಲ್ಬಂದಿ. ದಿಲ್ಲಿಯಲ್ಲಿ ಯಾರಿಗೆ ಸಿಗುತ್ತೆ ಸಿಹಿ ಬೂಂದಿ. ಇತ್ತ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಸಿಎಂ ಅಂತ ಒಳಗೊಳಗೆ ಲೆಕ್ಕಾಚಾರ ಹಾಕ್ತಿದ್ದಾರೆ. ಅತ್ತ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಒಪ್ಪಂದದ ಡೈರಿ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ. ಇವರಿಬ್ಬರ ನಡುವೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಥಿತಿ ಹೆಂಗಾಗಿದೆ ಗೊತ್ತಾ? ಅತ್ತೆ ಮನೆಗೆ ಹೋಗೋಕ್ಕೂ ದಾರಿ ಇಲ್ಲ, ಇತ್ತ ತವರು ಮನೆಯಲ್ಲಿ ಜಾಗನೂ ಇಲ್ಲ ಅನ್ನೋ ಹಾಗೆ ಸದ್ದಿಲ್ಲದೆ ಸೈಲೆಂಟ್ ಆಗಿ ಕೂತಿದ್ದಾರೆ. ಇವರೆಲ್ಲರ ಈ ಸರ್ಕಸ್ನ ಮಧ್ಯೆ ರಾಹುಲ್ ಗಾಂಧಿ ಕೋರ್ಟಿನಲ್ಲಿ ಯಾರ ಬ್ಯಾಟಿಂಗ್ ಗೆಲ್ಲುತ್ತೆ ಅನ್ನೋದೇ ಈಗ ಸಸ್ಪೆನ್ಸ್. ಇನ್ನು ಸಚಿವ ಸ್ಥಾನದ ಆಕಾಂಕ್ಷಿಗಳ ಕಥೆಯಂತೂ ಕೇಳಲೇಬೇಡಿ. ಮನೆ ಒಡೆಯೋ ಮುನ್ನ ಮದುವೆ ಆಸೆ ಪಟ್ಟ ಹಾಗೆ ಸಂಪುಟ ಪುನಾರಚನೆ ಆಗ್ತಿದೆ ಅನ್ನೋ ಸುದ್ದಿ ಕೇಳಿ ಅರ್ಧ ಡಜನ್ ಶಾಸಕರು ಸೂಟ್ ಕೇಸ್ ರೆಡಿ ಮಾಡಿಕೊಂಡು ಕೂತಿದ್ದಾರೆ. ಈಗಿರೋ ಮಂತ್ರಿಗಳಿಗೆ ಕುರ್ಚಿ ಉರುಳೋ ಭಯ, ಹೊಸಬರಿಗೆ ಕುರ್ಚಿ ಹತ್ತು ಹಪಾಹಪಿ. ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ. ನಾಯಕತ್ವ ಬದಲಾವಣೆ ಆಗುತ್ತಾ ಇಲ್ಲ, ಸಂಪುಟಕ್ಕೆ ಹೊಸ ಮೇಕಪ್ ಸಿಗುತ್ತಾ ಅನ್ನೋದು ಮೇ 25ರ ರಾಹುಲ್ ದರ್ಬಾರ್ನಲ್ಲಿ ಚರ್ಚೆ ಆಗಬಹುದಂತೆ. ದಿಲ್ಲಿಯ ಮಹಾದೊರೆಯ ಆಜ್ಞೆ ಬರೋವರೆಗೂ ಬೆಂಗಳೂರಲ್ಲಿ ನಾಯಕರಿಗೆ ನಿದ್ದೆ ಇಲ್ಲದಂತಾಗಿದೆ. ಒಟ್ನಲ್ಲಿ ರಾಹುಲ್ ಗಾಂಧಿಯವರು ವಿದೇಶದ ತಂಪು ಗಾಳಿ ಕುಡಿದು ದಿಲ್ಲಿಗೆ ಬರ್ತಿದ್ದ ಹಾಗೆ ಕರ್ನಾಟಕದ ಸಿಎಂ ಹಾಗೂ ಸಚಿವಾಕಾಂಕ್ಷಿಗಳು ದಿಲ್ಲಿಗೆ ಗಾಳಿ ಕುಡಿಯೋಕ್ಕೆ ಹೋಗೋದು ಗ್ಯಾರಂಟಿಯಂತೆ. ಆಗ ರಾಜಕೀಯದಲ್ಲಿ ಬಿಸಿ ಗಾಳಿ ಬೀಸೋದು ಪಕ್ಕ ಅಂತೆ ಅನ್ನೋದು ನಮ್ಮ ಒಳನೋಟಕ್ಕೆ ಕೈಮನೆಯ ಒಳಗೆ ಕಂಡಿದೆ. ವೀರೇಂದ್ರ ಉಪ್ಪುಂದ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಾಳ್ಯದಿಂದ ಇಂಥದ್ದೊಂದು ಆರೋಪ ಆಗ ಕೇಳೋಕೆ ಸಿಗ್ತಾನೆ ಇರುತ್ತೆ. ದೇಶದಲ್ಲಿ ಏನಾದರೂ ಮೇಜರ್ ಡಿಸಿಷನ್ ಅಂತ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಫಾರಿನ್ಗೆ ಹೋಗ್ಬಿಡ್ತಾರೆ ಅಂತ. ಬಹುಶಃ ಇದು ಕಾಂಗ್ರೆಸ್ನಲ್ಲೂ ಕೂಡ ಹಾಗೆ ಆಗ್ತಿದ್ಯಾ? ನೋ ಡೌಟ್ ಸರ್ಕಾರ ಅಥವಾ ಅಧಿಕಾರ ಕಾಂಗ್ರೆಸ್ ಪಕ್ಷದ ಕೈಯಲ್ಲಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಮಟ್ಟದಲ್ಲಿ ಮೇಜರ್ ಡಿಸಿಷನ್ ಅಂತ ತೆಗೆದುಕೊಳ್ಳೋ ಹೊತ್ತಿಗೆ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಒಂದು ಸಂಘಟನಾತ್ಮಕವಾದ ಪ್ರತಿಭಟನೆ ಮಾಡಬಹುದು ಅನ್ನೋ ಹೊತ್ತಿಗೆ ರಾಹುಲ್ ಗಾಂಧಿ ಅವರು ಫಾರಿನ್ ಫ್ಲೈಟ್ ಹತ್ತು ಬಿಡ್ತಾರೆ ಅನ್ನೋ ಆರೋಪ ಇವಾಗ ಆಗಿರೋದು ಅದೇ ಅಲ್ವಾ? ಇನ್ನೇನು ಕುರ್ಚಿ ಕದನಕ್ಕೆ
ಒಂದು ಕ್ಲೈಮ್ಯಾಕ್ಸ್ ಅನ್ನ ಕಂಡುಕೊಂಡೇ ಬಿಡೋಣ ಅಂತ ಹೇಳಿ ರಾಜ್ಯದ ನಾಯಕರು ದೆಹಲಿಗೆ ಹೋಗಬೇಕು ಅನ್ನೋ ಹೊತ್ತಿಗೆ ದೆಹಲಿಯಲ್ಲಿ ಇವ್ರನ್ನ ಮೀಟ್ ಮಾಡಿ ಡಿಸಿಷನ್ ಹೇಳಬೇಕಾಗಿದ್ದ ರಾಹುಲ್ ಗಾಂಧಿ ಅವರೇನೆ ಫಾರಿನ್ ಟ್ರಿಪ್ಗೆ ಹೊರಟ್ಬಿಟ್ಟಿದ್ದಾರೆ. ಅಲ್ಲಿಗೆ ಪಟ್ಟದ ಆಕಾಂಕ್ಷಿಗಳಿಗೆ ಸಿಹಿ ಬೂಂದಿ ಈ ಬಾರಿ ಕೂಡ ಇಲ್ಲ ಅನ್ನೋ ರೀತಿಯಲ್ಲಿದೆ. ಮೇ 24ಕ್ಕೆ ಫಾರಿನ್ನಿಂದ ರಾಹುಲ್ ಗಾಂಧಿ ವಾಪಸ್ ಬರ್ತಾರಂತೆ. 25ನೇ ತಾರೀಕು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳಿಗೆ ಬೋರ್ಡಿಂಗ್ ಪಾಸ್ ಸಿಗೋ ಸಾಧ್ಯತೆ ಇದೆ. ಆದರೆ ಯಾರಿಗೆ ಹೈಕಮಾಂಡ್ ಹತ್ತಿರ ಇರುತ್ತೋ ಅವರಿಗೇನೆ ಲಾಟ್ರಿ. ಹೈಕಮಾಂಡ್ನ ಒಲವು ಈ ಸಂದರ್ಭದಲ್ಲಿ ಯಾವ ನಾಯಕರ ಪರವಾಗಿ, ಸಿದ್ದರಾಮಯ್ಯನವರ ಪರವಾಗಿರುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಅವರ ಪರವಾಗಿರುತ್ತಾ ಅನ್ನೋದರ ಮೇಲೆ ಯಾರ ಆಸೆ ಆಕಾಂಕ್ಷೆಗಳಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತೆ ಅನ್ನೋದು ಡಿಸೈಡ್ ಆಗಬೇಕಾಗಿದೆ. ದೂರ ಇರೋರಿಗೆ ಬರೀ ಬ್ಯಾಟ್ರಿ ಅಷ್ಟೇ ಅನ್ನೋ ಪರಿಸ್ಥಿತಿ ಮುಂದುವರೆದ್ರೂ ಕೂಡ ಅಚ್ಚರಿ ಇಲ್ಲ. ರಾಹುಲ್ ಗಾಂಧಿ ಅವರ ಮೇಲೇನೆ ಈಗ ಡಿಸಿಷನ್ ಮೇಕಿಂಗ್ ಅನ್ನೋದು ಅವಲಂಬಿತವಾಗಿರೋದ್ರಿಂದ ಅವ್ರು ಫಾರಿನ್ನಿಂದ ವಾಪಸ್ ಬರೋವರೆಗೂ ಕಾಯಲೇಬೇಕಾದ ಪರಿಸ್ಥಿತಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಬೇಕು ಅನ್ನೋ ಡಿ ಕೆ ಶಿವಕುಮಾರ್ ಅವರ ಅನೇಕ ಪ್ರಯತ್ನಗಳು ವಿಫಲವಾಗೋಯ್ತು. ಈ ಸತಿ ಮಾಡ್ಕೊಂಡೇ ಬರಬೇಕು ಭೇಟಿ, ಡಿಸಿಷನ್ ಇಸ್ಕೊಂಡೇ ಬರಬೇಕು ಅಂತಿದ್ದಾರೆ. ಬಟ್ ಡಿಸಿಷನ್ ಕೊಡೋರು ನೀವೇ ಬರೆದಿರೋ ಹಾಗೆ ಪ್ಯಾಕೇಜ್ನಲ್ಲಿ ದೆಹಲಿಯಲ್ಲಿಲ್ಲ, ಫಾರಿನ್ಗೆ ಹೋಗಿದ್ದಾರೆ. ಏನಾಗಬಹುದು ಅಂತ? ಸ್ಮಿತಾ, ಬಹುಶಃ ನೀವು ಕಳೆದ 2.5 ವರ್ಷ 3 ವರ್ಷದಿಂದ ನೋಡ್ತಾನೆ ಇದ್ದೀರಿ ಹೇಗಾಗ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಚಿವಾಕಾಂಕ್ಷಿಗಳಾಗಿರ್ಬೋದು, ಅಥವಾ ಸಿದ್ದರಾಮಯ್ಯವ್ರನ್ನೇ ತಗೊಳ್ಳಿ, ಅವರು ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ನೀವು ಕೇಳಿರ್ತೀರಿ, ಮರಳುಗಾಡಲ್ಲೆಲ್ಲ ಈ ಮರೀಚಿಕೆ ಅಂತಾರೆ, OSS ಅಂತಾರೆ. ಇನ್ನೇನು ಹತ್ರ ಸಿಕ್ತು ಅಲ್ಲೆಲ್ಲೋ ಕಾಣಿಸ್ತಾ ಇದೆ ನೀರಿನ ಸೆಲೆ ಅಂತೇಳಿ ಹತ್ರ ಹೋಗ್ತಾರೆ, ಹೋಗೋಷ್ಟೊತ್ತಿಗೆ ಅದು ಕಣ್ಮರೆ ಆಗ್ಬಿಟ್ಟಿರುತ್ತೆ. ಈ ಕಾಂಗ್ರೆಸ್ ನಾಯಕರ ಪರಿಸ್ಥಿತಿ ಹಂಗೇ ಆಗಿದೆ. ಹೋಗ್ತಾರೆ ಇನ್ನೇನು ಸಿಕ್ಬಿಡ್ತು, ಈಗ ಆಗ್ಬಿಡುತ್ತೆ ಡಿಸಿಷನ್. ಎಷ್ಟು ಸತಿ ಯಾವ್ಯಾವ ಕ್ರಾಂತಿ ಆಯ್ತು ನೆಟ್ ಮಾಡ್ಕೊಳ್ಳಿ. ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಸಂಕ್ರಾಂತಿ, ಯುಗಾದಿ ಕ್ರಾಂತಿ, ಇನ್ನು ನೆಕ್ಸ್ಟ್ ಯಾವ ಹಬ್ಬ ಬರುತ್ತೆ ಅಂತ ನೋಡ್ಬೇಕು. ಆ ಲೆವೆಲಿಗೆ ಬಂದು ನಿಂತಿದೆ. ಅಂದ್ರೆ ಯಾವ ಕ್ರಾಂತಿಯೂ ಕೂಡ ಅಸಲಿಗೆ ಪ್ರಾಕ್ಟಿಕಲಿ ಅಂದ್ರೆ ವಾಸ್ತವದಲ್ಲಿ ಆಗ್ಲೇ ಇಲ್ಲ, ಕೇವಲ ಚರ್ಚೆಯಲ್ಲಾಯ್ತು ಅಂತ ಹೇಳಿ. ಈಗಲೂ ಕೂಡ ಮತ್ತೊಮ್ಮೆ ಪಂಚರಾಜ್ಯಗಳ ಚುನಾವಣೆ ಆಗ್ತಿದ್ದ ಹಾಗೆ ಅಂದ್ರು, ಅದಾಗ್ತಿದ್ದ ಹಾಗೆ ಕೇರಳದಲ್ಲಿ ಸರ್ಕಾರ ರಚನೆ ಆಗ್ತಿದ್ದ ಹಾಗೆ ಅಂದ್ರು, ಅದಾಗ್ತಿದ್ದಾಗೆ ಇನ್ನೇನು ವಿ.ಡಿ. ಸತೀಶನ್ ಅವರು ಪ್ರಮಾಣ ವಚನಕ್ಕೆ ಹೋಗ್ತಾರೆ, ಫ್ಲೈಟ್ ಅಲ್ಲೇ ಮಾತುಕತೆ ಆಗುತ್ತೆ. ಫ್ಲೈಟ್ ಅಲ್ಲಿ ಮಾತುಕತೆ ಆಗ್ತಿದ್ದ ಹಾಗೆ ರಾಹುಲ್ ಗಾಂಧಿ ಅವರು ಕರೀತಾರೆ, ಡೆಲ್ಲಿಗೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಅಂತ ಹೇಳಿ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿ ಟ್ವಿಸ್ಟ್, ರಾಹುಲ್ ಗಾಂಧಿ ಅವರು ಹೋಗಿ ಡೆಲ್ಲಿಗೆ, ಫಾರಿನ್ಗೆ. ಇವರೆಲ್ಲರೂ ಕೂಡ ಈಗ ಡಿ ಕೆ ಶಿವಕುಮಾರ್ ಲಾಸ್ಟ್ ಟೈಮ್ ಹೋಗಿದಾಗ ಹೇಳ್ತಿದ್ರಲ್ಲ, ಡೆಲ್ಲಿಗೆ ನಾನು ಗಾಳಿ ಕುಡಿಯಕ್ಕೆ ಬಂದಿಲ್ಲ ಅಂತೇಳಿ, ಈ ಸತಿ ಬಹುಶಃ ನೀರು ಕುಡಿಲಿಕ್ಕೆ ಹೋಗ್ಬೋದೇನೋ ಅಂತ ಹೇಳಿ. ಯಾಕಂದ್ರೆ ಹೋದ್ರ ಪ್ರಯೋಜನ ಇಲ್ಲ, ಹೋಗ್ಲಿಕ್ಕೆಲ್ಲ ರೆಡಿ ಆಗಿದ್ರು. ಇನ್ನು ಫ್ಯಾಕ್ಟ್ ಎಷ್ಟರ ಮಟ್ಟಿಗೆ ಅಂದ್ರೆ ಕೇವಲ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರು ಕೂಡ ರಾಹುಲ್ ಗಾಂಧಿ ಅವ್ರನ್ನೇ ಈ ಸತಿ ನಾನು ನೇರವಾಗಿ ಭೇಟಿ ಮಾಡಿ ಸಚಿವ ಸಂಪುಟ ಪುನರ್ರಚನೆಗೆ ಪರ್ಮಿಷನ್ ತಗೊಂಡೇ ಬರೋನು ಅಂತ ಹೇಳಿ ಆಪ್ತರ ಬಳಿ ಹೇಳ್ಕೊಂಡು ಬಿಟ್ಟಿದ್ರು. ಮತ್ತೆ ಸಚಿವಾಕಾಂಕ್ಷಿಗಳದ್ದು ಬೋರ್ಡಿಂಗ್ ಪಾಸ್ ಎಲ್ಲ ರೆಡಿ ಆಗಿತ್ತು. ಈಗ ರಾಹುಲ್ ಗಾಂಧಿ ಅವರೇ ಇಲ್ಲದೆ ಇರೋದ್ರಿಂದ ಅನಿವಾರ್ಯ ಪರಿಸ್ಥಿತಿ, ಕಾಯಲೇಬೇಕು. 25ನೇ ತಾರೀಕಿನ ಹೊತ್ತಿಗೆ ರಾಹುಲ್ ಗಾಂಧಿ ಅವರು ರಿಟರ್ನ್ ಆದ್ಮೇಲೆ ಮತ್ತೆ ಇವರೆಲ್ಲ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಷ್ಟೊತ್ತಿಗೆ ಮತ್ತೆ ಇನ್ನೇನು ಟ್ವಿಸ್ಟ್ ಬರ್ತೋ ಗೊತ್ತಿಲ್ಲ. ಬಟ್ ನೋಡಿ, ರಾಜ್ಯಸಭಾ ಚುನಾವಣೆ ಇದೆ, ವಿಧಾನ ಪರಿಷತ್ ಚುನಾವಣೆ ಇದೆ. ಆ ನೆಪಗಳನ್ನು ಹೈಕಮಾಂಡ್ ಮುಂದಿಡ್ಬೋದು. ಅಂದ್ರೆ ಈ ಮರೀಚಿಕೆಯನ್ನ OSS ಅದು ಇನ್ನಷ್ಟು ಅವ್ರನ್ನ ಸೆಳೆದು ಕಣ್ಮರೆಯಾಗುವ ಸಂದರ್ಭಗಳು ಮತ್ತಷ್ಟು ಬಂದರೂ ಯಾವುದೇ ಆಶ್ಚರ್ಯ ಇಲ್ಲ. ಸ್ಮಿತಾ, ನಿಜ ವೀರೇಂದ್ರ, ಇವಾಗ 24, 25 ಕಳ್ಕೊಂಡು ದೆಹಲಿಗೆ ಹೋದ್ರೂ ಕೂಡ ಏನಾಗ್ಬಿಡಬಹುದು ಅಂತ ಹೇಳಿ ನಾಯಕತ್ವ ಬದಲಾವಣೆ ಅನ್ನೋ ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಳ್ಳೋ ಹಂತದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇದೆಯಾ ಅಂತ? ಖಂಡಿತ ಇಲ್ಲ. 100% ಆ ಪೊಸಿಷನ್ಲಿ ಇವತ್ತಿಗೆ ಕಾಂಗ್ರೆಸ್ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ರಾಹುಲ್ ಗಾಂಧಿ ಅವರು ಇವತ್ತಿಗೂ ಕೂಡ ಕರ್ನಾಟಕದ ಸರ್ಕಾರವನ್ನ ಕಳ್ಕೊಳ್ಳೋಕೆ ರೆಡಿ ಇಲ್ಲ. ನಂಬರ್ 1. ನಂಬರ್ 2, ನೀವು ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ನೋಡಿ, ತೆಲಂಗಾಣ, ಹಿಮಾಚಲ್ ಪ್ರದೇಶ, ಅಥವಾ ಈಗ ಅಧಿಕಾರಕ್ಕೆ ಬಂದಿರುವಂತ ಕೇರಳ, ಇಲ್ಲಿ ಎಲ್ಲೂ ಕೂಡ OBC ಮುಖ್ಯಮಂತ್ರಿ ಇಲ್ಲ. ಇರೋದು ಕರ್ನಾಟಕದಲ್ಲಿ ಮಾತ್ರ. ಅಂದ್ರೆ ಇವೆಲ್ಲವನ್ನು ಕೂಡ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಮತ್ತೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಹಲವು ಬಾರಿ ದೆಹಲಿಗೆ ಹೋದಾಗ ಏನಂತ ಹೇಳಿದ್ರು, 60 ಜನ ಇದೀವಿ ನಾವು ಅಂತ. ಹಾಗಂದ್ಲಿ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂರ್ಲಿಲ್ಲ, ಅವರು ಪ್ರಯತ್ನಗಳನ್ನ ಮಾಡಿದ್ರು. ನೀವು ನೋಡಿದಿರಿ, ಅವರು ಅಮಿತ್ ಶಾ ಅವ್ರನ್ನ ಭೇಟಿ ಆದ್ರು, ಒಂದು ಕಾರ್ಯಕ್ರಮದಲ್ಲಿ ಅವ್ರ ಜೊತೆನೇ ವೇದಿಕೆ ಹಂಚಿಕೊಂಡ್ರು. ಇಷ್ಟೆಲ್ಲ ಮಾಡಿದಾಗ್ಲೂ ಹೈಕಮಾಂಡ್ ಏನ್ ಮಾಡ್ತು? ಡಿಲೇ ಟ್ಯಾಕ್ಟಿಕ್. ಅವರು ಸಿದ್ದರಾಮಯ್ಯನವ್ರ ಪರವಾಗಿಯೂ ಯಾವುದೇ ಹೇಳಿಕೆ ಕೊಡ್ಲಿಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿಯೂ ಯಾವುದೇ ಹೇಳಿಕೆ ಕೊಡ್ಲಿಲ್ಲ. ಅವರು ವಿಳಂಬ ನೀತಿಯನ್ನ ಅನುಸರಿಸ್ತಾ ಬಂದ್ರು. ಈಗಲೂ ಕೂಡ ನಾನು ಅದಕ್ಕೆ ಹೇಳಿದ್ದು, ರಾಜ್ಯಸಭಾ ಚುನಾವಣೆ ಹಾಗೂ ವಿಧಾನ ಪರಿಷತ್ ಚುನಾವಣೆಯ ನೆಪವನ್ನು ಇಟ್ಕೊಂಡು ಮುಂದೂಡ್ತಾರೆಯೇ ವಿನಃ ಸಿದ್ದರಾಮಯ್ಯನವರಿಗೆ ಸಚಿವ ಸಂಪುಟ ಪುನರ್ರಚನೆಗೂ ತಕ್ಷಣಕ್ಕೆ ಅವಕಾಶ ಕೊಟ್ಟೇ ಬಿಡ್ತಾರೆ. ಯಾರು ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಥವಾ ಸಿದ್ದರಾಮಯ್ಯನವ್ರನ್ನ ರಾತ್ರೋರಾತ್ರಿ ಕೆಳಗೆ ಇಳಿಸ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬಿಡ್ತಾರೆ. ಅದು ಕೂಡ ಮೇಲ್ನೋಟಕ್ಕೆ ಅಷ್ಟು ಸುಲಭವಾಗಿ ಕಾಣಿಸ್ತಾ ಇಲ್ಲ.
ಒಂದ್ ವೇಳೆ ಹೈಕಮಾಂಡ್ ಇಲ್ಲಪ್ಪ ಅಂತದ್ದೇನೋ ಒಂದು ತೀರ್ಮಾನ ಮಾಡ್ಬೇಕಂದ್ರೂ ಕೂಡ ಇಟ್ಸ್ ಎ ಪ್ರೋಸೆಸ್, ಅದೊಂದು ಪ್ರಕ್ರಿಯೆ, ಸಮಯವನ್ನು ತೆಗೆದುಕೊಳ್ಳುತ್ತೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಎಲ್ಲರನ್ನೂ ಮಾತಾಡಿಸ್ಬೇಕು, ಹಾಗೆ ಪ್ರೋಸ್ ಕಾನ್ಸ್ ನೋಡ್ಬೇಕು, ಸಾಧಕ ಬಾಧಕಗಳನ್ನ ನೋಡಿದ ನಂತರ ಅಂತಿಮವಾಗಿ ತೀರ್ಮಾನಕ್ಕೆ ಬರ್ಲಿಕ್ಕೆ ಒಂದಷ್ಟು ಸಮಯ ಅನ್ನೋದು ತೆಗೆದುಕೊಳ್ಳುತ್ತೆ. ಅಷ್ಟರ ಒಳಗಾಗಿ ಗಂಗೆಯಲ್ಲೂ ತುಂಗೆಯಲ್ಲೂ ಬಹಳಷ್ಟು ನೀರು ಹರಿಲಿಕ್ಕಿದೆ. ಲೆಟ್ ಅಸ್ ವೇಟ್ ಅಂಡ್ ಸಿ ರಾಜಕಾರಣ ಯಾವ ರೀತಿ ಸಾಗುತ್ತೆ ಅಂತ. ನಿಜ, ಬಟ್ ಈ ಡಿಲೇ ಆಗ್ತಾ ಇರೋದು ವೀರೇಂದ್ರ, ಮಹತ್ವಾಕಾಂಕ್ಷಿ ರಾಜಕಾರಣಿಯಾದ ಡಿ ಕೆ ಶಿವಕುಮಾರ್ ಅವರನ್ನ ಮೇಲ್ನೋಟಕ್ಕಂತೂ ಡೆಸ್ಪರೇಟ್ ಮಾಡ್ತಾ ಇಲ್ಲ, ಫ್ರಸ್ಟ್ರೇಟ್ ಮಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿದೆ. ಬಟ್ ಒಳಗೊಳಗೆ ಏನಾಗ್ತಿರ್ಬೋದು ಅಂತ ನೋ ಡೌಟ್ ಇಷ್ಟೆಲ್ಲ ಮಾಧ್ಯಮಗಳಿಗೆ ಗೊತ್ತಾಗ್ತಿದೆ ಅಂದ್ರೆ ಸದ್ಯಕ್ಕಂತೂ ಹೈಕಮಾಂಡ್ ರಿಸ್ಕ್ ತಗೊಳ್ಳಲ್ಲ ಅನ್ನೋದು ಮಾಧ್ಯಮಗಳಿಗೆ ಗೊತ್ತಾಗ್ತಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿರುತ್ತೆ. ಸೊ ಈ ಮೌನ, ಡಿ ಕೆ ಶಿವಕುಮಾರ್ ಅವರ ತಾಳ್ಮೆ, ಇದ್ರ ಹಿಂದೆ ಬೇರೆ ಏನಾದ್ರೂ ನಡೀತಾ ಇದೆಯಾ ಅಂತ? ಖಂಡಿತ. ಯಾಕಂದ್ರೆ ನೋಡಿ, ಡಿ ಕೆ ಶಿವಕುಮಾರ್ ಅವರು ಹೊರನೋಟಕ್ಕೆ ಎಷ್ಟು ಶಾಂತರಾಗಿ, ಎಷ್ಟು ಬಹಳ ಕಾಮಾಗಿ ಕಾಣಿಸ್ತಾರೋ, ಒಳಗೆ ಕುದಿ ಅಷ್ಟೇ ಇದೆ, ಅಷ್ಟೇ ತೀವ್ರವಾಗಿದೆ ಅಂತ ಹೇಳಿ. ಇದೊಂದು ರೀತಿ ಬೂದಿ ಮುಚ್ಚಿದ ಕೆಂಡ ಅಂತಾರಲ್ಲ, ಆ ರೀತಿಯಲ್ಲಿದೆ. ಅವರಿಗೆ ಅಂದ್ರೆ ಸ್ಫೋಟಿಸಿ ಆಗೋದೇನು, ಈಗ ಏನ್ ಮಾಡ್ಬೋದು ಅನ್ನುವ ಲೆಕ್ಕಾಚಾರ ನೋಡ್ತಾ ಇದ್ದಾರೆ. ಅಂದ್ರೆ ಅವ್ರ ಗುರಿ ಏನು, ಮುಖ್ಯಮಂತ್ರಿ ಆಗ್ಬೇಕು ಅಂತ. ಸರಿ, ನಾ ಏನೋ ಒಂದು ಡಿಸಿಷನ್ ತಗೊಂಡ್ಬಿಟ್ಟೆ, ನಾ ರಾತ್ರೋರಾತ್ರಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯವಾ? ಅದನ್ನ ಕೂಡ ಅವ್ರು ಥಿಂಕ್ ಮಾಡ್ತಾ ಇರ್ತಾರೆ. ಹಾಗಂತಲಿ ಅವರು ಏನೆಲ್ಲ ಮಾಡಬಹುದು ಅದನ್ನ ಮಾಡಿದ್ದಾರೆ. ಉದಾಹರಣೆಗೆ, ಎಲ್ಲೆಲ್ಲಿ ಸಿದ್ದರಾಮಯ್ಯನವರಿಗೆ ಬ್ರೇಕ್ ಹಾಕ್ಬೋದು, ಎಲ್ಲೆಲ್ಲಿ ಅವರ ತೀರ್ಮಾನಗಳಿಗೆ ಬ್ರೇಕ್ ಹಾಕ್ಬೋದು, ಅದೆಲ್ಲವನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಅಂದ್ರೆ ಆ ಪೊಲಿಟಿಕಲ್ ಫೈಟ್ ಚಾಲ್ತಿಯಲ್ಲಿ ಇದ್ದೇ ಇದೆ ಸ್ಮಿತಾ, ನೋ ಡೌಟ್ ಇನ್ ದಟ್. ಆದ್ರೆ ಹೈಕಮಾಂಡ್ ಡಿಲೇ ಟ್ಯಾಕ್ಟಿಕ್ ಮಾಡ್ತಿರೋದ್ರಿಂದ ಅವರು ಇಲ್ಲ ಅಂತ ಹೇಳಿ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳ್ಬಿಟ್ಟಿದ್ರೆ, ಡಿ ಕೆ ಶಿವಕುಮಾರ್ ಅವರು ಏನಾದ್ರೂ ಒಂದು ತೀರ್ಮಾನವನ್ನು ಆಲೋಚನೆ ಮಾಡ್ತಾ ಇದ್ರೇನು. ಅವ್ರು ಇಲ್ಲ ಅಂತಾನೂ ಹೇಳ್ತಾ ಇಲ್ಲ, ಆಯ್ತು ಆಗ್ಲಿ ಅಂತ ಕೂಡ ತೀರ್ಮಾನ ಮಾಡ್ತಾ ಇಲ್ಲ. ಬಹುಶಃ ಆ ಕಾರಣಕ್ಕಾಗಿ ಡಿಲೇ ಟ್ಯಾಕ್ಟಿಕ್ ಅನ್ನೋದು ಹೈಕಮಾಂಡ್ ಇಲ್ಲಿಯವರೆಗೂ ತಳ್ಕೊಂಡು ಬಂದಿರೋದು ಆ ಹಿನ್ನೆಲೆಯಲ್ಲಿ ಅಂತೇಳಿ. ಆ ದೃಷ್ಟಿಯಿಂದ ನೋಡೋದಾದ್ರೆ ಇನ್ನಷ್ಟು ಸಮಯ ತೆಗೆದುಕೊಳ್ಬಹುದು. ಆದ್ರೆ ಒನ್ ಫೈನ್ ಡೇ ಅವರೊಂದು ತೀರ್ಮಾನ ಮಾಡಬೇಕಾಗುತ್ತೆ. ಯಾಕಂದ್ರೆ ಚುನಾವಣೆಗಳ ಹತ್ರ ಬರ್ಲಿಕ್ಕೆ ಶುರು ಆಯ್ತು. ಈಗ 3 ವರ್ಷ ಕಳೆದು ಹೋಗ್ಬಿಟ್ಟಿದೆ. ಸೊ ಯಾವುದೋ ಒಂದು ತೀರ್ಮಾನವನ್ನ ಮಾಡಬೇಕಾಗುತ್ತೆ. ಆದ್ರೆ ಆ ಸೂಕ್ತ ಸಮಯಕ್ಕಾಗಿ ಹೈಕಮಾಂಡ್ ಕೂಡ ಕಾಯ್ತಾ ಇದೆ ಅಂತ ಅನ್ಸುತ್ತೆ. ಸರಿ, ಇನ್ನೊಂದು ನಿಮಿಷ ಸಮಯ ಇದೆ ವೀರೇಂದ್ರ. ಅಷ್ಟೊತ್ತಿಗೆ ರಾಹುಲ್ ಗಾಂಧಿ ಅವರ ಫಾರಿನ್ ಟ್ರಿಪ್ ಬಗ್ಗೆ ಕೂಡ ಮಾತನಾಡ್ಬಿಡೋಣ ಅಂತ ಹೇಳಿ. ಅಂದ್ರೆ ಮೋದಿ ಅವರು ವಿಪತ್ತಿನ ಕಾಲದಲ್ಲಿ ಫಾರಿನ್ಗೆ ಹಾರ್ತಾರೆ ಅನ್ನೋ ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿ ಅವರ ಈ ಅನೇಕ ವಿದೇಶಿ ಪ್ರವಾಸಗಳ ಬಗ್ಗೆ ಯಾವ ರೀತಿ ಒಪಿನಿಯನ್ ಬರಬಹುದು ಅಂತ, ಅಥವಾ ವೀಕ್ಷಕರಾಗಿ ನೀವು ಯಾವ ರೀತಿ ಇದನ್ನ ಗಮನಿಸಬೇಕು ಅಂತ? ಬಹಳ ಕಾಂಟ್ರವರ್ಷಿಯಲ್ ಫಾರಿನ್ ಟ್ರಿಪ್ ಅಂತಾನೆ ನಾವು ಕನ್ಸಿಡರ್ ಮಾಡೋಕ್ಕಾಗುತ್ತೆ. ಯಾಕಂದ್ರೆ ಯಾವ ಕಾಂಗ್ರೆಸ್ ಮೋದಿ ಅವರ ಫಾರಿನ್ ಟ್ರಿಪ್ ನ ಟೀಕೆ ಮಾಡ್ತಿದ್ಯೋ ಅದರ ಅಧಿನಾಯಕನೇ ಈಗ ಫಾರಿನ್ ಟ್ರಿಪ್ ಹೋದಾಗ ಚರ್ಚೆಗೆ ಆಸ್ಪದವನ್ನು ಕೊಡುತ್ತೆ. ಆದ್ರೆ ನಮ್ಮ ವಿಷಯಕ್ಕೆ ನಾನು ರೆಲೆವೆಂಟ್ ಮಾಡಿ ಹೇಳೋದಾದ್ರೆ, ಅವರು ಇಂತಹ ಸಂದರ್ಭಗಳೆಲ್ಲ ಫಾರಿನ್ಗೆ ಹೋಗಿದ್ದಾರೆ. ಈಗ ಮತ್ತೊಮ್ಮೆ ಅದೇ ತಂತ್ರವನ್ನ ಇಲ್ಲಿ ಬಳಸಿ ಡಿಲೇ ಟ್ಯಾಕ್ಟಿಕ್ ನ ಮತ್ತೊಮ್ಮೆ ಪ್ರಯೋಗ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.